ಪುಡಾಂಗ್ ಪ್ರೇಮಿಯೊಬ್ಬ ಪ್ರಿಯತಮೆ ಪ್ರೀತಿಯನ್ನು ನಿರಾಕರಿಸಿದ್ಲು ಅನ್ನುವಂತಹ ಕಾರಣಕ್ಕೆ ಆಕೆಯ ಕಾರು ಬೈಕುಗಳಿಗೆ ಬೆಂಕಿ ಹಾಕಿ ಒಂದು ರೀತಿ ಹುಚ್ಚಾಟ ಪ್ರದರ್ಶನ ಮಾಡಿದ್ದ. ಪೊಲೀಸರು ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸ್ತಾನೆ ಇದ್ದಾರೆ. ಮನೆಗೆ ನುಗ್ಗಿ ಕಾರಿಗೆ ಬೆಂಕಿ ಹಚ್ಚಿದಂತಹ ರಾಹುಲ್ನ ಗರ್ಲ್ ಫ್ರೆಂಡ್ ವಿಚಾರಣೆಯ ವೇಳೆ ಒಂದಿಷ್ಟು ಸ್ವಾರಸ್ಯಕರ ವಿಚಾರಗಳು ಬೆಳಕಿಗೆ ಬಂದಿದೆಯಂತೆ. ಸರ್, ಅವ್ನು ಮಾಡೋ ಕ್ರೈಮ್ಗಳಿಗೆಲ್ಲ ಪೊಲೀಸರು ಮನೆ ಬಳಿ ಹುಡ್ಕೊಂಡು ಬರ್ತಾ ಇದ್ರು. ಅವನ ಗರ್ಲ್ ಫ್ರೆಂಡ್ ಅಂಥೇಳಿ ಬೇರೆ ಬೇರೆ ಸ್ಟೇಷನ್ ಪೊಲೀಸರು ಕೂಡ ಬರ್ತಾ ಇದ್ರು. ಇದು ಮನೆ ಹಾಗೂ ಸುತ್ತಮುತ್ತಲಿನ ಒಂದಷ್ಟು ಮುಜುಗರಕ್ಕೂ ಕೂಡ ಕಾರಣವಾಗಿತ್ತು. ಹೀಗಾಗಿ ಅವನ ಸಹವಾಸವೇ ಬೇಡ ಅಂಥೇಳಿ ನಾನೇ ಅವಾಯ್ಡ್ ಮಾಡಿದ್ದೆ. ಅವನಿಗೆ ಕೈ ಮುಗಿದ್ಬಿಟ್ಟು ಆತನ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ಟುಬಿಟ್ಟಿದ್ದೆ. ಹಿಂಗಂಥೇಳಿ ಆರೋಪಿ ರಾಹುಲ್ ಗರ್ಲ್ ಫ್ರೆಂಡ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಆರೋಪಿ ರಾಹುಲ್ನ ಹೇಳಿಕೆಯನ್ನು ಸಹ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅವಳಿಗಾಗಿ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೆ, ನಾನು ಬೆಂಕಿ ಹಚ್ಚಿದಂತಹ ಕಾರ್ ಸಹ ನಾನೇ ಕೊಡಿಸಿದ್ದೆ, ಇತ್ತೀಚೆಗೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ಲು, ಫೋನ್ ರಿಸೀವ್ ಮಾಡ್ತಿರಲಿಲ್ಲ, ಹೀಗಾಗಿ ಬೆದರಿಕೆಯನ್ನು ಹುಟ್ಟಿಸ್ಲಿಕ್ಕೆ ಕಾರಿಗೆ ಬೆಂಕಿ ಹಚ್ಚಿಬಿಟ್ಟೆ ಅಂಥೇಳಿ ಭೂಪ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮೂಲಕ ಈ ಪಾಗಲ್ ಪ್ರೇಮಿಯ ಹುಚ್ಚಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದ ಹಾಗೆ ಮಗದಷ್ಟು ಸ್ವಾರಸ್ಯಕರ ವಿಚಾರಗಳು ಹೊರಬರ್ತಾ ಇರುವಂಥದ್ದು. ಪಾಗಲ್ ಪ್ರೇಮಿ ರೌಡಿ ಶೀಟರ್ ರಾಹುಲ್ ಕಾರುಗಳಿಗೆ ಬೈಕುಗಳಿಗೆ ಬೆಂಕಿ ಹಾಕಿ ಪ್ರಿಯತಮೆಯ ತಂದೆಗೆ ಚಾಕುವಿನಿಂದ ಚುಚ್ಚಿ ಒಂದು ರೀತಿ ಅಟ್ಟಹಾಸ ಮೆರೆದಿದ್ದ. ಕೊನೆಗೂ ಕೂಡ ಪೊಲೀಸರು ಆತನನ್ನು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಇಬ್ಬರ ವರ್ಷನ್ ಅನ್ನು ಕೂಡ ದಾಖಲಿಸಿದ್ದಾರೆ. ಅದರಲ್ಲಿ ಪ್ರಿಯತಮೆ ಈ ರಾಹುಲ್ ಹೇಗೆ ಕಾಟ ಕೊಡ್ತಾ ಇದ್ದ, ಆತನ ಬಿಹೇವಿಯರ್ ಹೇಗಿತ್ತು, ಹೇಗೆ ರೌಡಿಸಮ್ ಮಾಡ್ತಾ ಇದ್ದ, ಆತನಿಂದ ಆಗ್ತಾ ಇದ್ದಂತಹ ತೊಂದರೆ ಏನು, ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹಾಗಾಗಿದೆ ನಾನು ಆತನ ಜೊತೆ ಬ್ರೇಕಪ್ ಮಾಡಿಕೊಂಡಿದ್ದೆ ಅನ್ನುವಂತಹ ವಿಚಾರ ಹೇಳಿದರೆ, ಮತ್ತೊಂದು ಕಡೆ ಪ್ರೇಕರ ರಾಹುಲ್ ಆಕೆಗಾಗಿ ನಾನು ಟೈಮನ್ನು ತುಂಬ ಮೀಸಲಿಟ್ಟಿದ್ದೆ, ಆಕೆಗೋಸ್ಕರ ತುಂಬ ಖರ್ಚು ಮಾಡಿದ್ದೆ, ಕೊನೆ ಕ್ಷಣದಲ್ಲಿ ಕೈ ಕೊಟ್ಬಿಟ್ಲು, ಹಾಗಾಗಿ ಈ ರೀತಿ ಮಾಡಿದೆ ಅನ್ನುವಂತಹ ಮಾತುಗಳನ್ನು ಪೊಲೀಸರ ಮುಂದೆ ಹೇಳಿದಾನೆ ಅನ್ನೋದು ಗೊತ್ತಾಗ್ತಾ ಇದೆ.